ಪಾಠ 8 ಹಣ. ವಸ್ತುಗಳನ್ನು ಕೊಳ್ಳಲು ನಮಗೆ ಹಣ ಬೇಕಲ್ಲವೇ? ಹೌದು, ನಮ್ಮ ದಿನನಿತ್ಯದ ಜೀವನದಲ್ಲಿ ಹಣ ಅತ್ಯಂತ ಮುಖ್ಯ. ಈಗ ಹಣದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಲಾವಣೆಯಲ್ಲಿರುವ ನೋಟುಗಳು ಕಾಗದದಿಂದ ಮಾಡಲ್ಪಟ್ಟಿವೆ ಮತ್ತು ನಾಣ್ಯಗಳು ಲೋಹದಿಂದ ಮಾಡಲ್ಪಟ್ಟಿವೆ. ಪ್ರತಿಯೊಂದು ನಾಣ್ಯ ಅಥವಾ ನೋಟಿನ ಬೆಲೆಯನ್ನು ಅವುಗಳ ಮೇಲೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುತ್ತದೆ. ಈಗ ವಿವಿಧ ನಾಣ್ಯಗಳನ್ನು ಮತ್ತು ನೋಟುಗಳನ್ನು ಗುರುತಿಸೋಣ. ನಾಣ್ಯಗಳು: 50 ಪೈಸೆ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಮತ್ತು 20 ರೂಪಾಯಿ. ಹಾಗೆಯೇ ನೋಟುಗಳು: 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಇತ್ಯಾದಿ. 1, 2, 5, 10 ಮತ್ತು 20 ರೂಪಾಯಿಗಳು ನಾಣ್ಯ ಮತ್ತು ನೋಟು ಎರಡೂ ರೂಪದಲ್ಲಿ ದೊರೆಯುತ್ತವೆ. 1 ರೂಪಾಯಿಗೆ 100 ಪೈಸೆಗಳು. ಇದು ರೂಪಾಯಿಯ ಸಂಕೇತ. ಈಗ 1 ರೂಪಾಯಿ, 2 ರೂಪಾಯಿ ಮತ್ತು 5 ರೂಪಾಯಿಯ ನಾಣ್ಯಗಳನ್ನು ಬಳಸಿ ಮೊತ್ತ 6 ರೂಪಾಯಿ ಆಗುವಂತೆ ಬೇರೆ ಬೇರೆ ರೀತಿ ಜೋಡಿಸೋಣ. 2 ರೂಪಾಯಿಯ 3 ನಾಣ್ಯ ಸೇರಿಸಿದರೆ ಮೊತ್ತ 6 ಆಗುತ್ತದೆ. 5 ರೂಪಾಯಿಯ 1 ನಾಣ್ಯ ಮತ್ತು 1 ರೂಪಾಯಿಯ 1 ನಾಣ್ಯ ಸೇರಿಸಿದರೆ ಮೊತ್ತ 6 ರೂಪಾಯಿ ಆಗುತ್ತದೆ. 1 ರೂಪಾಯಿಯ 4 ನಾಣ್ಯ ಮತ್ತು 2 ರೂಪಾಯಿಯ 1 ನಾಣ್ಯ ಸೇರಿಸಿದರೆ ಮೊತ್ತ 6 ರೂಪಾಯಿ ಆಗುತ್ತದೆ. 1 ರೂಪಾಯಿಯ 2 ನಾಣ್ಯ ಮತ್ತು 2 ರೂಪಾಯಿಯ 2 ನಾಣ್ಯ ಸೇರಿಸಿದರೆ ಮೊತ್ತ 6 ರೂಪಾಯಿ ಆಗುತ್ತದೆ. ಈಗ 10 ರೂಪಾಯಿ ಮತ್ತು 20 ರೂಪಾಯಿಯ ನೋಟುಗಳನ್ನು ಬಳಸಿ ಮೊತ್ತ 50 ರೂಪಾಯಿ ಆಗುವಂತೆ ಬೇರೆ ಬೇರೆ ರೀತಿ ಜೋಡಿಸೋಣ. 10 ರೂಪಾಯಿಯ 1 ನೋಟು ಮತ್ತು 20 ರೂಪಾಯಿಯ 2 ನೋಟು ಸೇರಿಸಿದರೆ ಮೊತ್ತ 50 ರೂಪಾಯಿ ಆಗುತ್ತದೆ. 10 ರೂಪಾಯಿಯ 3 ನೋಟು ಮತ್ತು 20 ರೂಪಾಯಿಯ 1 ನೋಟು ಸೇರಿಸಿದರೆ ಮೊತ್ತ 50 ರೂಪಾಯಿ ಆಗುತ್ತದೆ. ಈಗ ಮಾನಸಿಕವಾಗಿ ಸಣ್ಣ ಮೊತ್ತದ ಹಣವನ್ನು ಕೂಡುವುದು ಮತ್ತು ಕಳೆಯುವುದು. ಉದಾಹರಣೆಗೆ, ಅಮ್ಮ ಚಾಕ್ಲೇಟು ತೆಗೆದುಕೊಳ್ಳಲು ಸ್ವಲ್ಪ ಹಣ ಕೊಡು. ಪುಟ್ಟಿ, ಈ ಹಣ ತೆಗೆದುಕೊಂಡು ಚಾಕ್ಲೇಟು ಕೊಂಡುಕೋ. ಪುಟ್ಟಿ, ಈಗ ನಿನ್ನ ಬಳಿ ಎಷ್ಟು ಹಣವಿದೆ? ನನ್ನ ಬಳಿ 15 ರೂಪಾಯಿ ಇದೆ. ಅಂಕಲ್, ಒಂದು ಚಾಕ್ಲೇಟಿನ ಬೆಲೆ ಎಷ್ಟು? ಒಂದು ಚಾಕ್ಲೇಟಿನ ಬೆಲೆ 4 ರೂಪಾಯಿ. ಅಂಕಲ್, ನನಗೆ 3 ಚಾಕ್ಲೇಟ್ಗಳನ್ನು ಕೊಡಿ. ಪುಟ್ಟಿ, ತೆಗೆದುಕೋ 3 ಚಾಕ್ಲೇಟ್ಗಳನ್ನು. ಚಿಲ್ಲರೆ ತೆಗೆದುಕೋ. ಧನ್ಯವಾದಗಳು ಅಂಕಲ್. ಪುಟ್ಟಿ ಚಾಕ್ಲೇಟು ಕೊಂಡುಕೊಂಡು ಬಂದ್ಯಾ? ಹೌದು ಅಮ್ಮ. ಈಗ ಪುಟ್ಟಿಯ ಬಳಿ ಎಷ್ಟು ಹಣ ಉಳಿದಿದೆ ಮತ್ತು ಪುಟ್ಟಿ ಅಂಗಡಿಯವನಿಗೆ ಎಷ್ಟು ಹಣ ನೀಡಿದಳು ಎಂಬುದನ್ನು ಕಂಡುಹಿಡಿಯೋಣ. ಪುಟ್ಟಿಯ ಬಳಿ 15 ರೂಪಾಯಿ ಇತ್ತು. ಅಂಗಡಿಗೆ ಹೋಗಿ 3 ಚಾಕ್ಲೇಟ್ಗಳನ್ನು ಕೊಂಡಳು. ಒಂದು ಚಾಕ್ಲೇಟ್ಗೆ 4 ರೂಪಾಯಿ, ಆದರೆ 3 ಚಾಕ್ಲೇಟ್ಗೆ 12 ರೂಪಾಯಿ. 15ರಲ್ಲಿ 12ನ್ನು ಕಳೆದರೆ 3 ರೂಪಾಯಿ. ಆದ್ದರಿಂದ ಪುಟ್ಟಿಯ ಬಳಿ 3 ರೂಪಾಯಿ ಉಳಿದಿದೆ ಮತ್ತು ಪುಟ್ಟಿ ಅಂಗಡಿಯವನಿಗೆ 12 ರೂಪಾಯಿ ನೀಡಿದಳು. ಈ ರೀತಿಯಾಗಿ ನಾವು ಹಣವನ್ನು ಬಳಸುತ್ತೇವೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಲೈಬ್ರರಿ